ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ತುಂಬ ದಿನ ಆಗೋಗಿತ್ತು ಯಾವುದೇ ಥರ ವಿಡಿಯೋ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ನಿಮ್ಮನ್ನೆಲ್ಲ ಪ್ರಪಂಚದ ಅತಿ ದೊಡ್ಡ ರೀಟೇಲರ್ ಫರ್ನಿಚರ್ ಶಾಪ್ ಕರ್ಕೊಂಬಂದಿದ್ದೀನಿ. ಇದು ನಮ್ಮ ಬೆಂಗಳೂರಿನ ನಾಗಸಂದ್ರದಲ್ಲಿ ಹೊಸದಾಗಿ ಓಪನ್ ಆಗಿದೆ. ನಮ್ಮ ಇಂಡಿಯಾದಲ್ಲಿ ಸಾಕಷ್ಟು ಕಡೆ ಆಲ್ರೆಡಿ ರನ್ ಆಗ್ತಾಯಿದೆ. ಹೈದರಾಬಾದ್ ಆಗಿರ್ಬೋದು, ಮುಂಬೈ, ಡೆಲ್ಲಿ ಎಲ್ಲ. ಸೊ ನಮ್ಮ ಬೆಂಗಳೂರಲ್ಲಿ ಅತಿ ದೊಡ್ಡ ಸ್ಟೋರ್ನ ಓಪನ್ ಮಾಡಿದ್ದಾರೆ. ಬನ್ನಿ, ಸೊ ಇದು ಎಲ್ಲಿದೆ ಮತ್ತು ಎಲ್ಲಿ ಹೆಂಗೆ ಬರೋದು ಅಡ್ರೆಸ್ನ ಸಹ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ನೀವು ಈ ಒಂದು ಐಕ್ಯಾಗೆ ಬರಬೇಕು ಅಂತಂದರೆ ನೀವು ಗೊರಗುಂಟೆಪಾಳ್ಯ ಬಂದಾಗ ಫ್ಲೇವರ್ ತೊಗೊಳ್ಳಿ. ಫ್ಲೇವರ್ ಮೇಲೆ ತೊಗೊಂಡಾದ್ಮೇಲೆ ನಿಮಗೆ ಪಾರ್ಲೇಜಿ ಕೆಳಗೆ ಇಳಿದ ಮೇಲೆ ಪಾರ್ಲೇಜಿ ಒಂದು ಟೋಲ್ ಇದೆ. ಆ ಟೋಲಿಂದ ಮುಂದೆ ನೀವು ಸರ್ವಿಸ್ ರೋಡಿಗೆ ತೊಗೊಬೇಕು. ಸರ್ವಿಸ್ ರೋಡಿಂದ ಮುಂದೆ ಹೋದ್ಮೇಲೆ ನಿಮಗೊಂದು ಯೂಟರ್ನ್ ಅಂಡರ್ಗ್ರೌಂಡ್ ಇದೆ. ಅಲ್ಲಿ ಯೂಟರ್ನ್ ತೊಗೊಳ್ಳಿ. ಯೂಟರ್ನ್ ತೊಗೊಂಡ್ಮೇಲೆ ನೀವು ಮುಂದೆ ಬಂದಿದ್ದ ತಕ್ಷಣ ನಿಮಗೆ ಸಿಗುತ್ತೆ ಇದು ಲೆಫ್ಟ್ ಸೈಡಲ್ಲೇ. ಸೊ ಎಂಟ್ರಿ ಆಗ್ಬೋದು. ನೋಡಿ ಯಾವ ಥರ ಇದೆ ಅಂತಂದರೆ, ನೀವು ಇದು ಹೊರಗಡೆಯಿಂದ ಐಕ್ಯ ನೋಡಿ ಇಲ್ಲೇ ಇದೆ. ಮೆಟ್ರೋದಲ್ಲೂ ಬರ್ಬೋದು. ನಾಗಸಂದ್ರ ನೀವು ಸ್ಟಾಪ್ ಇಳ್ಕೊಂಡ್ರೆ ಮೆಟ್ರೋ ಪಕ್ಕದಲ್ಲೇ ಇದೆ. ನೋಡಿ ಈ ಬೋರ್ಡ್ ಕಾಣುತ್ತೆ. ನೀವು ತುಮಕೂರು ಹೈವೇಲಿ ಹೋಗ್ಬೇಕಾದ್ರೆ ಈ ಬೋರ್ಡ್ ಕಾಣುತ್ತೆ. ಇದು ಹೊರಗಡೆಯಿಂದ ಇರೋವಂಥ ಲುಕ್ಕು. ಬನ್ನಿ ಒಳಗಡೆ ಹೋಗೋಣ. ನನಗೂ ಗೊತ್ತಿಲ್ಲ ಯಾವ ಥರ ಇದೆ, ಏನೇನಿದೆ ಇಲ್ಲಿ ಅಂತ. ನೋಡೋಣ ಬನ್ನಿ, ಒಳಗಡೆ ಹೋಗೋಣ. ನೋಡಿ ಅಲ್ಲಿ ನಮ್ಮ ಭಾರತದ ಫ್ಲಾಗ್ ಜೊತೆಗೆ ಸ್ವೀಡನ್ದು ಫ್ಲಾಗ್ ಇದೆ. ಈ ಕಂಪ್ನಿ ಬಂದ್ಬಿಟ್ಟು ಐಕ್ಯ ಬಂದ್ಬಿಟ್ಟು ಸ್ವೀಡನ್ ಕಂಪ್ನಿ. ಸುಮಾರು 1940ರಲ್ಲಿ ಓಪನ್ ಆಗಿದೆ. ಸಾಕಷ್ಟು ದೊಡ್ಡ ಸ್ಟೋರು ಇದು. ನೋಡಿ ಇಲ್ಲೆಲ್ಲ ಕೆಳಗಡೆ ಅಂಡರ್ಗ್ರೌಂಡ್ ಇದೆ. ಅದೆಲ್ಲ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇದೆಲ್ಲ ಇಲ್ಲಿ ಎಂಪ್ಲಾಯೀಸ್ದು ಅನಿಸುತ್ತೆ. ಬನ್ನಿ ಒಳಗೆ ಹೋಗೋಣ. ನೋಡಿ ಹೆಂಗಿದೆ ಅಂತ. ಈ ಥರ ಕೆಳಗಡೆ 2 ಫ್ಲೋರ್ ಇದೆ ಅನಿಸುತ್ತೆ ಪಾರ್ಕಿಂಗಿಗೆ ಅಂತಾನೆ. ಸಾಕಷ್ಟು ದೊಡ್ಡದಾಗಿದೆ. ಎಲ್ಲಿ ಹೋಗ್ತೀವಿ ಏನು ಅಂತಲೇ ಗೊತ್ತಾಗಲ್ಲ, ಎಲ್ಲಿ ಹೊರಗಡೆ ಬರ್ತೀವಿ. ನೋಡಿ ಒಳಗೆ ಎಂಟ್ರಿ ಕೊಟ್ವಿ. ಸೊ ಬನ್ನಿ ಮೇಲ್ಗಡೆ ಹೋಗೋಣ. ನೋಡಿ ನೀವು ಎಂಟ್ರಿ ಆಗ್ತಿದ್ದಂಗೆ ಮೇಲ್ಗಡೆ ಇದು ಸಿಗುತ್ತೆ ನಿಮಗೆ. ನೋಡಿ ಒಂದು 8x8 ರೂಮ್ ಅನಿಸುತ್ತೆ. 9,990. ನೋಡಿ ಪ್ರತಿಯೊಂದಕ್ಕೂ ಸಪ್ರೇಟ್ ಬಿಲ್ ಇದೆ. ಈ ಒಂದು ಟೇಬಲಿಗೆ ಬಂದ್ಬಿಟ್ಟು 2,490, ಮಿರರಿಗೆ 1,900. ನೋಡಿ ಆ ಥರ. ಆ ಲೈಟಿಂಗ್ಸಿಗೆ ಬಂದ್ಬಿಟ್ಟು 1,790. ನೋಡಿ ಇಲ್ಲಿ ಬೆಡ್ಡಿಗೇನೋ ಇದೆ 9,990. ಹತ್ತತ್ರ 30,000 ಆಗುತ್ತೆ ಗುರು ಈ ಫುಲ್ ಸೆಟಪ್ಗೆ. ನೋಡಿ ಈ ಮ್ಯಾಟಿಗೆ ಬಂದ್ಬಿಟ್ಟು 5,990 ಅಂತೆ. ಈ ನೋಡಿ ಈ ಮ್ಯಾಟಿಗೆ. ಸೊ ಕಂಪ್ಲೀಟ್ ಸೆಟಪ್ ಆಗುತ್ತೆ ನಿಮ್ಗೊಂದು 30,000ಕ್ಕೆ ಈ ಥರ. ನೋಡಿ ಇಲ್ಲೆಲ್ಲ ಹಾಲಲ್ಲಿ ಕೂರೋಕ್ಕೆಲ್ಲ ಸೋಫಾ ಆಗಿರ್ಬೋದು, ಕಾಫಿ ಟೇಬಲ್ಗಳು, ಚೇರ್ಗಳು, ಇದೆಲ್ಲ ಸಪ್ರೇಟ್ ಬಿಲ್ಲಿಂಗ್ ಇರುತ್ತೆ. ನೋಡಿ ಈ ಟೇಬಲ್ ಬಂದ್ಬಿಟ್ಟು ನಿಮಗೆ 8,990. ಈ ಒಂದು ಚೇರ್ ಬಂದ್ಬಿಟ್ಟು 5,990, 6,000 ಈ ಒಂದು ಚೇರ್ಗಳು. ಸೊ ಸೋಫಾ ಬಂದ್ಬಿಟ್ಟು 27,000 ಇದೆ ಅದು ಸೋಫಾ. ನೋಡಿ ಏನು ಡ್ರಾಯರ್ಗಳಿದೆ 9,000 ಗುರು. 8,990 ರೂಪಾಯಿ. 6 ಡ್ರಾಯರ್ಸ್ ಬರುತ್ತೆ. ನೋಡಿ ಅಲ್ಲೂ ಇದೆ, ಇಲ್ಲೂ ಇದೆ. ಪ್ರೈಸ್ ಬಂದ್ಬಿಟ್ಟು 8,990. ಈ ಒಂದು ಪಿಲ್ಲೋಗಳು ಬಂದ್ಬಿಟ್ಟು 749 ರೂಪಾಯಿ 2 ಪಿಲ್ಲೋಗೆ. ಮಿರರ್ ಅಲ್ಲಿ ನೋಡಿದ್ರಲ್ಲ ಅದೇ 1,990. ಬನ್ನಿ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಇದು ಕಿಡ್ಸಿಗೆಲ್ಲ ಬೆಡ್ರೂಮು. ಸೊ ಪ್ರತಿ ಒಂದೊಂದಕ್ಕೂ ಒಂದೊಂದು ಪ್ರೈಸ್ ಇದೆ. ನೋಡಿ ಈ ಒಂದು ಬೆಡ್ಡಿಗೆ ಬಂದ್ಬಿಟ್ಟು 3,000 ರೂಪಾಯಿ. ನೋಡಿ ಈ ಒಂದು ಸ್ಟ್ಯಾಂಡ್ಗೆ ಬಂದ್ಬಿಟ್ಟು 500 ರೂಪಾಯಿ. ಆ ಥರ ಪ್ರತಿ ಒಂದಕ್ಕೂ ಒಂದೊಂದು ಬಿಲ್ ಇದೆ. ಸೊ ಇದನ್ನೆಲ್ಲ ನೀವು ಸೆಟಪ್ ಮಾಡ್ತೀರಾ ಅಂದರೆ ಒಂದು 50,000 ಬೇಕು. ಈ ಥರ ನೋಡಿ ಲೈಟಿಂಗ್ಸು. ಈ ಲೈಟಿಂಗ್ಸಿಗೆ ಬಂದ್ಬಿಟ್ಟು 2,500. ಆ ಫ್ರೇಮ್ ಸಮೇತನ ಬರುತ್ತೆ ಅನಿಸುತ್ತೆ. ನೋಡಿ ಸ್ಟಡಿ ಟೇಬಲ್ ಆಗಿರ್ಬೋದು. ಈ ಚೇರ್ಗೆ ಒಂದು ಪ್ರೈಸ್ ಇರುತ್ತೆ. ಈ ಬೆಡ್ಗೆ ಈ ಚೇರ್ಗೆ 5,000 ರೂಪಾಯಿ ಇರುತ್ತೆ. 4,950 ಪ್ಲಸ್ ಇದಕ್ಕೆ 500 ರೂಪಾಯಿ ಇರುತ್ತೆ. ಈ ಒಂದು ಮಿರರಿಗೆ 4,000, 3,990 ಒಂದು ದೊಡ್ಡ ಮಿರರ್ಗೆ. ಈ ಬಾಕ್ಸಿಗೆ ಮೇಲ್ಗಡೆ 11,000 ಬೇಕು. 50,000 ಪ್ಲಸ್ ಬೇಕಾಗುತ್ತೆ ಈ ಒಂದು ಸೆಟಪ್ಗೆ. ಕಿಡ್ಸಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಒಂದು ಬೆಡ್ರೂಮ್ ಸೆಟಪ್ ಯಾವ ಥರ ಇದೆ ಅಂತ. ಇದಂತೂ 1,00,000 ರೂಪಾಯಿ ಮೇಲೆ ಬೇಕು ಈ ಸೆಟ್.
ನೋಡಿ ಲ್ಯಾಪ್ಟಾಪ್ ಟೇಬಲ್ಲು 2690 ರೂಪಾಯಿ. ಈ ಒಂದು ಚೇರ್ ಬಂದೆ 3790. ನೋಡಿ ಪ್ರತಿ ಒಂದಕ್ಕೂ ಪ್ರೈಸು. ಈ ಒಂದು ಟೇಬಲಿಗೆ ಬಂದ್ಬಿಟ್ಟು 6990. ಆ ಮಿರರಿಗೆ ಬಂದ್ಬಿಟ್ಟು 1100 ರೂಪಾಯಿ. ನೋಡಿ ಪ್ರತಿ ಒಂದಕ್ಕೂ. ಬೆಡ್ಡು ಈ ಕಾಟಿಗೆ ಬಂದ್ಬಿಟ್ಟು 10,000 ಇದೆ. ಕೆಳಗಡೆ ಕಾಟಿ ಇದೆಯಲ್ಲ ಅದಕ್ಕೆ 10,000. ಬೆಡ್ಡಿಗೆ 2500. ಸೊ ಆ ಥರ ಪ್ರತಿ ಒಂದಕ್ಕೂ ಒಂದೊಂದು ಪ್ರೈಸ್ ಇದೆ. ಸೊ ಕಂಪ್ಲೀಟಾಗಿ ಎಷ್ಟು ಸೆಟಪ್ಗೆ ಎಷ್ಟಾಗುತ್ತೆ ಅಂತ ಎಲ್ಲೂ ಪ್ರೈಸ್ ಹಾಕಿಲ್ಲ ಅವರೊಟ್ಟು. ಆ ಲೈಟಿಗೆ ಸಪ್ರೇಟ್ ಇದೆ, ಮಿರರ್ ಪಕ್ಕ ಇದೆಯಲ್ಲ ಆ ಲೈಟಿಗೆ ಸಪ್ರೇಟ್ ಪ್ರೈಸ್ ಇದೆ. ನೋಡೋಣ ಬನ್ನಿ ಎಷ್ಟಿದೆ ಅಂತ. 3990 ರೂಪಾಯಿ ಇದೆ ಗುರು ನೋಡಿ. ನೋಡಿ ಈ ಒಂದು ಬೆಡ್ರೂಮ್ ಸೆಟಪ್ಪು ತುಂಬ ಚೆನ್ನಾಗಿದೆ. ಇದಕ್ಕೆ ನೀವೇನಿಲ್ಲ ಅಂದರೂ 1.5 ಲಕ್ಷ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನೋಡಿ ಯಾವ ಥರ ಇದೆ, ತುಂಬ ಚೆನ್ನಾಗಿದೆ ಇದು. ನೋಡಿ ಪ್ರತಿ ಒಂದು ಮ್ಯಾಟಿಗೂ ಸಹ ಪ್ರೈಸ್ ಇದೆ 1190. ಈ ಟೇಬಲಿಗೆ ಸಪ್ರೇಟ್ ಪ್ರೈಸು. ಈ ಒಂದು ಚೇರಿಗೆ 7,500. ಈ ಒಂದು ಲ್ಯಾಂಪಿಗೆ ಸಪ್ರೇಟ್ ಇರುತ್ತೆ. ನೋಡಿ ಎಲ್ಲದಕ್ಕೂ ಪ್ರತಿ ಒಂದಕ್ಕೂ ಸಪ್ರೇಟ್ ಪ್ರೈಸು. ಈ ಒಂದು ಮ್ಯಾಟಿಗೆ 5,990. ಸೊ ನೋಡಿ ತುಂಬ ಚೆನ್ನಾಗಿದೆ. ಆದರೆ ತುಂಬ ಪ್ರೈಸ್ ಆಗುತ್ತೆ ಅಷ್ಟೇ. ಈ ಒಂದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೂರಕ್ಕೆಲ್ಲ 6,990. ಪ್ರತಿ ಒಂದಕ್ಕೂ ಸಪ್ರೇಟ್ ಪ್ರೈಸು. ಈ ಒಂದು ಲ್ಯಾಂಪಿಗೆ 799. ನೋಡಿ ಇಲ್ಲಿ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ ಬಟ್ ತುಂಬ ಪ್ರೈಸು. ಹೊಸ್ದಾಗೆ ಏನು ಮನೆ ಕಟ್ತಾರೆ ಅವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಪ್ಲ್ಯಾನ್ ಮಾಡ್ಬೋದು ಅಂತೆಲ್ಲ ಒಂದು ಸತಿ ಬಂದು ವಿಸಿಟ್ ಮಾಡಿ. ಯಾರು ಹೊಸ್ದಾಗೆ ಏನು ಮನೆ ಕಟ್ತಾ ಇರ್ತೀರ ಅವರಿಗೆ ಬೆಡ್ರೂಮ್ ಸೆಟಪ್ ಯಾಕೆ ಮಾಡಬೇಕು, ಹಾಲ್ದು ಹೆಂಗಿರಬೇಕು ಸೆಟಪ್ಪು, ಕಿಚನ್ ಸೆಟಪ್ ಹೆಂಗಿರಬೇಕು ಅಂತೆಲ್ಲ ಚೆನ್ನಾಗಿದೆ ತೋರಿಸಿದ್ದಾರೆ. ನೋಡಿ ಯಾವ ಥರ ಇದೆ ಇಲ್ಲೆಲ್ಲ. ನೋಡಿ ಇಲ್ಲಿ ಕುಷನ್ ಕವರ್ ಇದೆ 379 ರೂಪಾಯಿ ಅಂತೆ. 50x50 cm. ನೋಡಿ ಇಲ್ಲೊಂದು ಬೆಡ್ರೂಮ್ ಸೆಟಪ್ ಇದೆ. ಸರ್ ಇದು ಬೆಡ್ರೂಮ್ ಸೆಟಪ್ ಅಲ್ಲ, ಇದೊಂದು ಹಾಲು ಏನು ಚೆನ್ನಾಗಿರುತ್ತೆ. ಹಾಲಲ್ಲೆಲ್ಲ ಯಾವ ಥರ ಹಾಕ್ಬೋದು ಅಂತ. ನೋಡಿ ಸೋಫಾ 60,000 ರೂಪಾಯಿ ಸೋಫಾ ಇದು. ಇಲ್ಲಿದೆ ನೋಡಿ ಪ್ರೈಸು 60,000 59,990 ರೂಪಾಯಿ. ನೋಡಿ ಈ ಥರ ಒಂದು ಟೇಬಲ್ಲು 18,990. ಈ ಒಂದು ಟೇಬಲ್ಗೆ ಇದ್ರ ಮೇಲಿರೋ ಪ್ರತಿಯೊಂದಕ್ಕೂ ಒಂದೊಂದು ಪ್ರೈಸು. ಮತ್ತು ಈ ಚೇರಿಗೆ ಸಪ್ರೇಟ್ ಪ್ರೈಸು. ನೋಡಿ 5,500 ಒಂದು ಚೇರಿಗೆ. ನೋಡಿ ಹಾಲಲ್ಲಿ ಟಿ ವಿ ಹಾಕೊಂಡು ನೋಡೋಕ್ಕೆ ಯಾವ ಥರ ಇದೆ ಸೆಟಪ್ ಅಂತ. ಲೈಟು 2,990. ಸೊ ನಿಮ್ಗೆ ಬಂದಾಗ ಒಂದು ಯಾವ ಥರ ಸೆಟಪ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಅಟ್ಲೀಸ್ಟು ನೀವು ಇಲ್ಲಿ ತಗೊಳಕ್ಕಾಗಲಿಲ್ಲ ಅಂದರೂ ನಿಮಗೊಂದು ಐಡಿಯಾ ಬರುತ್ತೆ ಈ ಥರ ಮಾಡ್ಬೋದು ನಾವು ಅಂತ. ಮನೆಯಲ್ಲಿ ಕಿಚನ್ ಸೆಟಪ್ ಇದೆ ನೋಡೋಣ. ನೋಡಿ ಯಾವ ಥರ ಇದೆ ಕಿಚನ್ ಸೆಟಪ್, ಎಷ್ಟು ನೀಟಾಗೆ ಪ್ರತಿಯೊಂದಕ್ಕೂ ಕಷ್ಟ ಇದೆ. ನೋಡಿ 3,400 ಈ ಲೈಟಿಗೆ. ಸೊ ವಾಷಿಂಗ್ ಮಿಷಿನ್ಗೆ 3,500. ಇದೆಲ್ಲ ನೋಡಿದ್ರು 83,000 ಅಂತ. ಹೆಂಗಿದೆ ಸಣ್ಣದಾಗಿದ್ದು ತುಂಬ ಚೆನ್ನಾಗಿದೆ ನೋಡಿ. ಚಿಮಿಣಿ ಅನಿಸುತ್ತಿದ್ದು. ಇದು ಪ್ರೈಸ್ ಹಾಕಿಲ್ಲ, ಚಿಮಿಣಿಗೆ ಪ್ರೈಸ್ ಹಾಕಿಲ್ಲ. ಒಂದು ಸಣ್ಣ ಕಿಚನ್ ನೋಡಿ ಈ ಥರ ಇರುತ್ತೆ ಚೆನ್ನಾಗಿ. ಇಲ್ಲೆಲ್ಲ ಕೆಳಗಡೆ ಎಲ್ಲ ಕಬೋರ್ಡ್ ಇರುತ್ತೆ ಅನಿಸುತ್ತೆ. ನೋಡಿ ಇಲ್ಲೆಲ್ಲ ಕಬೋರ್ಡು. ಇದು 83,000 ಅನಿಸುತ್ತಿದ್ದು. ಇದು ಫುಲ್ 83,000 ಕೆಳಗಡೆ ಇದೆಲ್ಲ. ಇದೇನಿದು 1,390 ರೂಪಾಯಿ. ಏನಿದೆ ನೋಡಿ, ಇದೊಂದು ಹಾಲ್ ಸೆಟಪ್ಪು. ನೋಡಿ ಕಿಡ್ಸ್ ರೂಮು ಯಾವ ಥರ ಸೆಟಪ್ ಮಾಡ್ಬೋದು ಅಂತ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಕಿಡ್ಸಿಗೆ ಮಾತ್ರ ಸಖತ್ತಾಗಿದೆ. ಇದನ್ನೆಲ್ಲ ನಾವು ಸೆಟಪ್ ಮಾಡ್ತೀವಿ ಅಂದರೆ 2 ಲಕ್ಷ ಇರಬೇಕು ಕೈಯಲ್ಲಿ. ನೋಡಿ ಪ್ರತಿಯೊಂದಕ್ಕೂ ಅಂದರೆ ಒಂದು ಐಡಿಯಾ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ
ಈ ಥರ ಲೈಟಿಂಗ್ಸ್ ಎಲ್ಲ ಯೂಸ್ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಈ ಥರ ಲೈಟಿಂಗ್ಸು ಇವಾಗ ನಾವು ಆಲ್ರೆಡಿ ಒಬ್ಬೊಬ್ರು ಮನೆ ಕಟ್ಕೊಂಬಿಟ್ಟಿರ್ತಾರೆ, ಕೆಲವೊಂದು ಐಟಮ್ಗಳು ಇಷ್ಟ ಆಗುತ್ತೆ ಅಂತ ಒಂದೊಂದು ಸಿಂಗಲ್ ಐಟಮ್ ತೊಗೊಂಡು ಹೋಗ್ಬೋದು. ಫುಲ್ ಸೆಟಪ್ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ನೋಡಿ ಒಂದೇನೋ ಒಂದು ಐಟಮ್ ಇಷ್ಟ ಆಗುತ್ತೆ, ಆ ಥರ ತೊಗೊಂಡು ಹೋಗ್ಬೋದು. ಲೈಟಿಂಗ್ಸ್ ಇಷ್ಟ ಆಗುತ್ತೆ ಅಂದರೆ ಈ ಟೇಬಲ್ ಎಲ್ಲ 5,000 ಇದೆ. ಈ ಚೇರ್ ಬಂದು 1,500 ಇದೆ. ಮಕ್ಳಿಗೆ ಚೆನ್ನಾಗಿದೆ, ಓದ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿದೆ ನೋಡಿ. ಮತ್ತು ಬುಕ್ಗಳು ಇಟ್ಕೊಳ್ಳೋಕ್ಕೆಲ್ಲ ಟೇಬಲ್ 8,000 ರೂಪಾಯಿ. ಡ್ರೆಸ್ಗಳು ಇಟ್ಕೊಳ್ಳೋಕ್ಕಾಗಲಿ ಚೆನ್ನಾಗಿದೆ. ಇಲ್ಲಿ ನೋಡಿ ಒಂದು ವಾಷಿಂಗ್ ಮೆಷಿನ್ನು 12,500, ಇದೇ ಒಂದು 3,500, ಮಿರರ್ 2,500. ಚೆನ್ನಾಗಿದೆ ನೋಡಿ. ಇದು ಬಾತ್ರೂಮು, ಒಂದು ಬಾತ್ರೂಮು ಚೆನ್ನಾಗಿದೆ. ಒಂದು ಸಣ್ಣ ಸ್ಪೇಸಲ್ಲಿ ಯಾವ ಥರ ಬಾತ್ರೂಮ್ ಮಾಡ್ಬೋದು ಅಂತ ತೋರಿಸಿದ್ದಾರೆ ನೋಡಿ. ಬಾತ್ರೂಮ್ ಪಕ್ಕದಲ್ಲಿ ಇನ್ನೊಂದು ರೂಮ್ ಸೆಟಪ್ಪು. ನೋಡಿ ಕಬೋರ್ಡು, ಡ್ರೆಸ್ ಇಟ್ಕೊಳ್ಳೋಕ್ಕೆ ಆಗಿರಲಿ, ಮಿರರ್ ಚೆನ್ನಾಗಿದೆ. ಇವರು 3,500. ಲೈಟಿಂಗ್ಸು ಇಲ್ಲಿ ಏನಾದರೂ ಸಾಮಾನುಗಳು ಇಟ್ಕೊಬೋದು. ಸಣ್ಣ ಮಿರರು, ಇದೆಲ್ಲ ಸ್ಟೀಲ್ ಅನಿಸುತ್ತೆ. ಕಾಟು, ಹೌದು ಸ್ಟೀಲ್, ಚೆನ್ನಾಗಿದೆ. ಏನು ಜನಗಳು ಇವತ್ತು ಸೋಮವಾರ ಬೆಳಗ್ಗೆ ಆದರೂ ನೋಡಿ. ಇಲ್ಲೆಲ್ಲ ಲಿವಿಂಗ್ ಏರಿಯಾ ಸೆಟಪ್ಗಳು ಯಾವ ಥರ ಇದೆ ಅಂತ ನೋಡಿ. ಇಲ್ಲಿ ಸಣ್ಣ ಕಿಚನ್ ನೋಡಿ. ಇಲ್ಲಿ ಲಿವಿಂಗ್ ಏರಿಯಾ ಯಾವ ಥರ ಸೆಟಪ್ ಮಾಡ್ಬೋದು ಲಿವಿಂಗ್ ಏರಿಯಾ ಅಂತ ನೋಡಿ. ಬಟ್ ಇಲ್ಲಿ ಏನಿದೆ ಪ್ರತಿಯೊಂದಕ್ಕೂ ಸಪ್ರೇಟ್ ಪ್ರೈಸ್ ಇರುತ್ತೆ. ಆದರೆ ಇದೆಲ್ಲ ಲಿವಿಂಗ್ ಏರಿಯಾ ಸೆಟಪ್ಗಳು ನೋಡಿ. ಚೆನ್ನಾಗಿದೆ ಅಲ್ವಾ ನೋಡಿ. ಇಲ್ಲೆಲ್ಲ ಸಪ್ರೇಟ್ ಸೋಫಾಗಳು ಬೇಕಂದರೆ ನಿಮಗೆ ಬೇರೆ ಬೇರೆ ಡಿಸೈನಲ್ಲಿ ಒಂದೊಂದು 2 ಸೀಟ್ ಇದೆ, 3 ಸೀಟ್ ಇದೆ. ಸೊ ಆ ಥರ ಒಂದೊಂದು 5 ಸೀಟ್ವರೆಗೂ ಇರುತ್ತೆ. ನಿಮ್ಗೆ ಯಾವ ಥರ ಡಿಸೈನ್ ಬೇಕಲ್ಲ ಇದೆ ನೋಡಿ. ಸೋಫಾದು ಸಿಂಗಲ್ ಚೇರ್ಗಳಿದೆ ನೋಡಿ. ಕೆಲವೊಂದು ಸೋಫಾನ ನೀವು ಫೋಲ್ಡ್ ಮಾಡ್ಬೋದು, ಆ ಥರ ಎಲ್ಲ ಇದೆ. ಸುಮ್ಮನೆ ನೋಡಿ, ಈ ಒಂದು ಸೋಫಾ ಬಂದ್ಬಿಟ್ಟು ನಿಮಗೆ 58,000 ಆಗುತ್ತೆ. ಈ ಒಂದು ಸೋಫಾ 4 ಜನ ಕೂರ್ಬೋದು. ಇದು ಡಬಲ್ ಸೀಟರು 45,000. ನೋಡಿ ಇದೆಲ್ಲ ಕಂಪ್ಲೀಟ್ ಏನು ಸೋಫಾ ಆಗಿರ್ಬೋದು ಮತ್ತು ಚೇರ್ಗಳಾಗಿರ್ಬೋದು ಅದೆಲ್ಲ ಇದೆ. ಸಾಕಷ್ಟು ದೊಡ್ಡದು. ಇದನ್ನು ತೋರ್ಸಬೇಕಂದ್ರೆ ನಾವು 3 ಅವರ್ ವೀಡಿಯೋ ಮಾಡಬೇಕಾಗತ್ತೆ. ಸೊ ಎಷ್ಟಾಗುತ್ತೆ ಅಷ್ಟು ಸಾಧ್ಯ ಆದಷ್ಟು ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಚೇರ್ಗಳಿದೆ. ಯಾವ್ಯಾವ ಥರ ಚೇರ್ ಬೇಕು ನೋಡಿ. ಹೊಸ್ದಾಗಿ ಮನೆ ಕಟ್ಟಿರ್ತಾರಲ್ಲ ಅವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಯಾವ ಥರ ನಾವು ಮಾಡ್ಬೋದು. ಬೆಡ್ರೂಮ್ ಸೆಟಪ್ಪು, ಲಿವಿಂಗ್ ಏರಿಯಾ ಸೆಟಪ್ಗಳಾಗಿರ್ಬೋದು, ಕಿಚನ್ ಸೆಟಪ್ಪು, ಸಣ್ಣ ಸ್ಪೇಸ್ ಇರುತ್ತೆ, ಅಲ್ಲಿಗೆಲ್ಲ ಚೆನ್ನಾಗಿರುತ್ತೆ ಮಾಡೋಕ್ಕೆ. ಒಂದು ಐಡಿಯಾ ಬರುತ್ತೆ, ಇಲ್ಲಿ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ ಯಾವ ಥರ ಇದೆ ಸೋಫಾಗಳೆಲ್ಲ. ಲೆದರ್ ಸೋಫಾಸ್ ಇದೆಲ್ಲ. ಇದು ನೋಡಿ, ಇದು ಕಾಟು ಪ್ಲಸ್ ಸೋಫಾ. ಬೆಡ್ಡು ಮಾಡ್ಕೊಬೋದು, ಸೋಫಾನೂ ಆಗುತ್ತೆ ಇದು. ಆ ಥರ ಇದು 49,000 ಇದೆ. ಬಟ್ ಪ್ರತಿಯೊಂದಕ್ಕೂ ಸಪ್ರೇಟ್ ಇರುತ್ತೆ ಅನಿಸುತ್ತೆ. ನೋಡಿ ಇದೆ ಬೆಡ್ಡು ಪ್ಲಸ್ ಸೋಫಾ. ಇದನ್ನು ಫೋಲ್ಡ್ ಮಾಡ್ಬೋದು. ಸೊ ಅವಾಗ ಸೋಫಾ ಆಗುತ್ತೆ. ಈ ಥರ ಮಾಡಿದಾಗ ಬೆಡ್ ಆಗೋಗುತ್ತೆ. ಇಲ್ಲಿ ಮಲ್ಕೊಬೋದು ಆರಾಮಾಗಿಬ್ಬರು. ಎಷ್ಟು ಜನ ಇದ್ದಾರೆ ನೋಡಿ. ಸೋಮವಾರ ಬೆಳಗ್ಗೆ 12 ಗಂಟೆ
ನೀವು ವೀಕೆಂಡ್ ಅಂತೂ ಸ್ವಲ್ಪ ಅವಾಯ್ಡ್ ಮಾಡಿ, ಇಲ್ಲಿಗೆ ಬರೋದು ಸಖತ್ ಜನ ಇರ್ತಾರೆ. ನೋಡಿ ಚೇರ್ಗಳ ಡಿಸೈನ್ ನೋಡಿ ಹೆಂಗಿದೆ ಅಂತ. ಇಲ್ಲಿ ನೋಡಿ ಫೈಂಡ್ ಆ್ಯಂಡ್ ಆರ್ಡರ್ ಪ್ರಾಡಕ್ಟ್ಸ್ ಇಯರ್. ನೀವು ಇಲ್ಲಿ ಹುಡುಕ್ಬೋದು ಯಾವ ಥರ ಬೇಕು ಅಂದ್ಬಿಟ್ಟು ಅದನ್ನು ಸಹ ಆರ್ಡ್ರ್ ಮಾಡ್ಬೋದು. ನೋಡಿ ಇಲ್ಲೆಲ್ಲ ಇದೆ ಪ್ರೈಸು ಪ್ಲಸ್ ನೋಡಿ ಇಲ್ಲಿ ಸಹ ನೀವು ಆರ್ಡ್ರ್ ಮಾಡ್ಬೋದು. ಇಲ್ಲೇ ಹುಡುಕ್ಬೋದು. ಈ ಸುಮ್ಮನೆ ಒಂದು ಸೆಲೆಕ್ಟ್ ಮಾಡು. ನೋಡಿ ಇಲ್ಲೂ ಆರ್ಡ್ರ್ ಮಾಡ್ಕೊಬೋದು ನೀವು. ಶಿಪ್ಪಿಂಗ್ ಬ್ಯಾಗ್, ಶಿಪ್ಪಿಂಗ್ ಬ್ಯಾಗ್ ಇನ್ನು ಆಲ್ ಐಟಮ್ ಶಿಪ್ಪಿಂಗ್ ಬ್ಯಾಗ್. ನೋಡಿ ಇಲ್ಲೆಲ್ಲ ನೀವು ಆರ್ಡ್ರ್ ಕನ್ಫರ್ಮೇಷನ್ ಮಾಡಬೇಕಂದ್ರೆ ಇಲ್ಲಿ ನೀವು ಇಮೇಲ್ ಹಾಕಿ ಚೆಕ್ಔಟ್ ಮಾಡ್ಬೋದು. ನೋಡಿ ಇಲ್ಲೆಲ್ಲ ಟೇಬಲ್ಲು, ಕಾಫಿ ಟೇಬಲ್ಗಳೆಲ್ಲ ಯಾವ್ಯಾವ ಥರ ಇದೆ ನೋಡಿ. ಸಾಕಷ್ಟು ಡಿಸೈನಲ್ಲಿದೆ. ಪ್ರೈಸು ಅಷ್ಟೇ ನಿಮಗೆ ಇದೇನಿದೆ ಈ ಥರ ಇದೆ. ಸ್ಟೀಲ್ದು 999 ರೂಪಾಯಿ ಅಂತೆ. ನೋಡಿ ಯಾವ ಥರ ಇದೆ ಟೇಬಲ್. ಇದೆಲ್ಲ ಫೋಲ್ಡಬಲ್ಲು, ಫೋಲ್ಡ್ ಮಾಡ್ಬೋದು. ನೋಡಿ ಇದೇ ಒಂದು ಸಪ್ರೇಟ್ ಇದೆ, ಇದು ಮಧ್ಯದೊಂದು ಸಪ್ರೇಟ್, ಅದೊಂದು ಸಪ್ರೇಟು. ಇನ್ನೂ ಟೇಬಲ್ ಇದೆ 12,000. ಇದು 3,400. ನೋಡಿ ಮಕ್ಳಿಗೆ ಸ್ಟಡಿ ಟೇಬಲಿಂದ ಹಿಡಿದು ಕಾಫಿ ಟೇಬಲ್ಲು, ಸಣ್ಣ ಸಣ್ಣ ಸ್ಟೂಲ್ಗಳು ಎಲ್ಲ ಇದೆ. ಲೀಫ್ ಡಿಸೈನಲ್ಲಿದೆ. ಇದು ಸಣ್ಣ ಲಿವಿಂಗ್ ಏರಿಯಾ ನೋಡಿ ಯಾವ ಥರ ಇದೆ. ಒಂದು ಸಣ್ಣ ಸೋಫಾ ಇಡ್ಬೋದು, ಒಂದು ಟಿ ವಿ ಇಡ್ಬೋದು, 2 ಚೇರು. ನೋಡಿ ಈ ಥರ ಮಾಡಿದ್ರೆ ಫಿನಿಶ್. ಜಸ್ಟ್ ಇದೇನೊಂದು 12-14 ಇರ್ಬೋದು ಅಷ್ಟೇ ರೂಮ್ ಸೈಜು. ಸೊ ಲಿವಿಂಗ್ ಏರಿಯಾ ಸೈಜು. ನೋಡಿ ಇದೆಲ್ಲ ಯಾವ ಥರ ಇದೆ ಅಂತ. ನೋಡಿ ಈ ಒಂದು ಲಿವಿಂಗ್ ಏರಿಯಾ ಬಂದ್ಬಿಟ್ಟು ಕಿಚನಿಗೆ ಅಟ್ಯಾಚ್ ಆಗಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಸೊ ಸೋಫಾ ಅಲ್ಲಿ 3 ಸೀಟು, ಇಲ್ಲಿ 2 ಸೀಟು. ನೋಡಿ ಈ ಥರ ಒಂದೆಲ್ಲ ಶೋಕೇಸ್ ಥರ ಮಾಡ್ಬೋದು. ಸೊ ಆ ಸೈಡು ಕಿಚನ್ ಅಟ್ಯಾಚು. ಡೈನಿಂಗ್ ಟೇಬಲ್ಲು ಈ ಥರ ಒಂದು ಕಿಚನ್, ಏನೋ ಲಿವಿಂಗ್ ಏರಿಯಾಗೆ ಅಟ್ಯಾಚ್ ಆಗಿರೋ ಥರ ಇದು. ಚೆನ್ನಾಗಿದೆ ಅಲ್ವಾ? ಈ ಥರನೂ ಮಾಡ್ಕೊಬೋದು ಅಟ್ಯಾಚ್ ಆಗಿ. ಟಿ ವಿ ಈ ಥರ ಇಡ್ಬೋದು, ಟಿ ವಿ ಮೇಲ್ಗಡೆ ಈ ಥರ ಇಡ್ಬೋದು, ಕೆಳಗಡೆ ಈ ಥರ ಇಡ್ಬೋದು. ಮಾತ್ರ ದುಡ್ಡು ಹೆಂಗಿದೆ ಹಂಗೆ ಇಡ್ಬೋದು ಅಷ್ಟೇ. ನೋಡಿ ಲಿವಿಂಗ್ ಏರಿಯಾ ಪಕ್ಕದಲ್ಲಿ ಈ ಥರ ಮಾಡ್ಕೊಬೋದು. ನೋಡಿ ಇದು ದೊಡ್ಡ ಲಿವಿಂಗ್ ಏರಿಯಾ ಈ ಥರ ಇದೆ. ಇಷ್ಟೆಲ್ಲ ಮಾಡ್ಬೋದು ಒಂದು ಈ ಜಾಗದಲ್ಲಿ. ಲೈಟಿಂಗ್ಸ್ ನಾವು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಬೇಕು, ಚೆನ್ನಾಗಿ ಕಾಣುತ್ತೆ ಅದು ಮನೆಗೆ. ಇದು ಮುಗಿಯೋದ ಕತೆಗಳು ಸಾಕಷ್ಟಿದೆ. ನೋಡಿ ಇದೆಲ್ಲ ಡೈನಿಂಗ್ ಟೇಬಲ್. ಏನೋ ಬೋರ್ಡ್ ಹಾಕಿದ್ದಾರೆ, ಅವರ್ ಲೋವೆಸ್ಟ್ ಪ್ರೈಸ್ ಅಂತ 1790. ಏನಿದು? ಇದು ಗುರು 1790 ಅಂತೆ, ಅವರ್ ಲೋವೆಸ್ಟ್ ಪ್ರೈಸ್ ಅಂತೆ. ನೋಡಿ ಇದೆ. ನೋಡಿ ಇಲ್ಲೆಲ್ಲ ಟಿ ವಿ ರ್ಯಾಕ್ಗಳಾಗಿರ್ಬೋದು, ಬೇರೆ ಬೇರೆ ಶೂ ರ್ಯಾಕ್ಗಳು ಎಲ್ಲ ಇದೆ. ಕೆಲವೊಂದು ಟೇಬಲ್ಗಳಾಗಿರ್ಬೋದು.
ಇದೆಲ್ಲ ನೋಡಿ ಟಿ ವಿ ಬೆಂಚ್ಗಳು ಇದೆಲ್ಲ. ಟಿ ವಿ ಇಡೋಕ್ಕೆ ಇದೆಲ್ಲ ನೋಡಿ ಯಾವ ಥರ ಇದೆ ಟಿ ವಿ ಬೆಂಚ್ಗಳು. ಸಾಕಷ್ಟು ಡಿಸೈನುಗಳು ನೋಡ್ಕೊಳ್ಳಿ ಯಾವ ಥರ ಇದೆ. ಟಿ ವಿ ಬೆಂಚ್ಗಳಾಗಿರ್ಬೋದು, ಕೆಲವೊಂದು ಶೂ ರ್ಯಾಕ್ಗಳು, ಇನ್ನೂ ಬೇರೆ ಬೇರೆ ಪರ್ಪಸ್ಗೆಲ್ಲ ಯೂಸ್ ಮಾಡ್ಬೋದು, ಆ ಥರ ಎಲ್ಲ ಇದೆ. ಯಾಕಂದರೆ ಪ್ರತಿಯೊಂದಕ್ಕೂ ಪ್ರೈಸ್ ತೋರ್ಸೋಕ್ಕಾಗಲ್ಲ, ಅಷ್ಟಿದೆ. ಸಾಕಷ್ಟು ದೊಡ್ಡ ಸ್ಟೋರ್ ಇದು ನೋಡಿ. ಇದೆಲ್ಲ ನೀವು ಬೇರೆ ಬೇರೆ ಪರ್ಪಸ್ಸಿಗೆ ಯೂಸ್ ಮಾಡ್ಬೋದು. ಶೋಗೆ ಏನಾರು ಗಿಡಗಳು ಇಡೋ ಥರ ಏನೇನೋ ಮಾಡ್ಬೋದು. ಗ್ಲಾಸ್ ಕ್ಯಾಬಿನೆಟ್ ಹಿಂಗೆ ಇದೆಲ್ಲ ಗ್ಲಾಸ್ ಕ್ಯಾಬಿನೆಟ್ಗಳು. ನೋಡಿ ಡೈನಿಂಗ್ ಹಾಲು, ಡೈನಿಂಗ್ ಟೇಬಲ್ಲು. ಸೊ ಇದು ಅಷ್ಟೇ ಡೈನಿಂಗ್ ಟೇಬಲ್ಲು ಪ್ಲಸ್ ಡೈನಿಂಗ್ ಹಾಲು, ಕೂರಕ್ಕೆ ಸಹ ಸೀಟಿಂಗ್ ವ್ಯವಸ್ಥೆ ಈ ಥರ ಎಲ್ಲ ಮಾಡ್ಬೋದು. ಇಲ್ಲಿ ಸ್ಟೂಲ್ಗಳು ನೋಡಿ ಯಾವ್ಯಾವ ಥರ ಇದೆ ಅಂತ. ನೋಡಿ ವುಡ್ಡಿಂದ ಹಿಡಿದು ಸ್ಟೀಲು, ಪ್ಲಾಸ್ಟಿಕ್ಕು ಎಲ್ಲ ಇದೆ. ಗ್ಲಾಸ್ ಮೆಟೀರಿಯಲ್ ಏನು ಇದು ಹೆಂಗಿದೆ, ಗ್ಲಾಸ್ ಎಲ್ಲ ಫೈಬರ್ ಇದು. ನೋಡಿ ಯಾವ್ಯಾವ ಥರ ಚೇರ್ ಬೇಕು ನಿಮ್ಮ ಮನೆಗೆ, ಕನಸಿನ ಮನೆಗೆ. ನೋಡಿ ಇಲ್ಲಿ ಮಕ್ಕಳಿಗೆಲ್ಲ ಪ್ಲಾಸ್ಟಿಕ್ ಚೇರ್ ಇದೆ. ನೋಡಿ ಇಲ್ಲೆಲ್ಲ ಡೈನಿಂಗ್ ಟೇಬಲ್ಗಳು, ಫ್ಯಾಮಿಲಿ ಊಟ ಮಾಡೋಕ್ಕೆಲ್ಲ ಚೆನ್ನಾಗಿರೋದು ನೋಡಿ. ಸಾಕಷ್ಟು ಡಿಸೈನಲ್ಲಿ ಯಾವ ಕಲರ್ ಬೇಕು ನಿಮಗೆ, ಬ್ಲ್ಯಾಕು, ಬ್ರೌನು, ವೈಟು ನೋಡಿ ಇಲ್ಲೆಲ್ಲ ಇದೆ. ಇದಕ್ಕೆ ಸೀಟ್ಗೆಲ್ಲ ಕುಷನ್ ಬೇಕಂದ್ರೂ ಸಹ ಸಿಗುತ್ತೆ. ಟೇಬಲ್ಗಳಿದೆಲ್ಲ 4 ಜನ ಊಟ ಮಾಡೋ ಥರ, 2 ಊಟ ಮಾಡೋ ಥರ, 6 ಜನಕ್ಕೆ, 8 ಜನಕ್ಕೆ ಎಲ್ಲ ಇದೆ ನೋಡಿ. ಇಲ್ಲಿ ದೊಡ್ಡದಿದೆ 6 ಜನಕ್ಕೆ. ಸ್ವಲ್ಪ ನಿಮಗೆ ಹೈಟ್ ಬೇಕಂದರೆ ಈ ಥರನೂ ಸಿಗುತ್ತೆ ನೋಡಿ. ಇದು ಮುಗಿಯದ ಕತೆಗರು ಯಪ್ಪ. ನೋಡಿ ಇಷ್ಟು ಸಣ್ಣ ಜಾಗದಲ್ಲಿ ಕಿಚನ್ ಸೆಟಪ್ಪು ಪ್ಲಸ್ ಡೈನಿಂಗ್ ಟೇಬಲ್ಲು. ದೊಡ್ಡ ಜಾಗ ಇರುತ್ತಲ್ಲ, ದೊಡ್ಡ ಕಿಚನ್ ಇರೋರು ಈ ಥರ ಮಾಡ್ಬೋದು ನೋಡಿ. ಇದೆಲ್ಲ ಫುಲ್ ಕಿಚನ್ ಸೆಟಪ್ ಹೆಂಗಿದೆ ನೋಡಿ. ಇದು ಫುಲ್ಲು ಒಂದು ಕಿಚನ್ ಸೆಟಪ್. ಇಲ್ಲಿ ನೋಡಿ ಸ್ವಲ್ಪ ಕಿಚನ್ ಐಟಮ್ಸ್ ಇದೆ, ತೊಗೊಬೇಕಂದ್ರೆ ನೀವು ತೊಗೊಬೋದು. ಅವರ್ ಲೋವೆಸ್ಟ್ ಪ್ರೈಸ್ ಅಂತೆಲ್ಲ ಬೋರ್ಡ್ ಹಾಕಿದ್ದಾರೆ ನೋಡಿ. ಸಾಕಷ್ಟು ಕಿಚನ್ ಐಟಮ್ಸ್ ಇದೆಲ್ಲ. ಇಲ್ಲಿ ನೋಡಿ ವಾಶ್ ಬೇಷನ್ಸು ಯಾವ ಥರ ಇದೆ ಅಂತ. ಯಾವ ಥರ ಸ್ಟೀಲ್ದೆಲ್ಲ ಇದೆ, ಗ್ಲಾಸ್ದು ಇದೆ ವಾಶ್ ಬೇಷನ್. ಇಲ್ಲೆಲ್ಲ ಇದೆ, ಇದೆಲ್ಲ ಮಾರ್ಬಲ್ ಸ್ಟೋನ್ಸ್ ಹೋಗ್ತದೆ. ನೋಡಿ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಮನೆಯಲ್ಲೇ ಒಂದು ಆಫೀಸ್ ಸೆಟಪ್ ಮಾಡ್ಕೊಬೋದು ನೋಡಿ. ಆ ಥರ ಇದೆ. ನೋಡಿ ಅಲ್ಲಿ ಸಿಸ್ಟಮ್ ಇಟ್ಕೊಂಡು ನಾವು ವರ್ಕ್ ಮಾಡೋಕ್ಕೆ ಆಫೀಸ್ ಫೀಲ್ ಯಾವ ಥರ ಇರುತ್ತೆ ಆ ಥರ ಮಾಡ್ಕೊಬೋದು ನೋಡಿ. ಚೇರು, ಸಿಸ್ಟಮ್ ಸಹ ಇಟ್ಕೊಬೋದು, ಲ್ಯಾಪ್ಟಾಪ್ಗಳು, ಚೇರ್ಗಳು ನೋಡಿ. ಇದೆಲ್ಲ ಲ್ಯಾಪ್ಟಾಪ್ ಟೇಬಲ್ಗಳು.
ಇಲ್ಲಿಂದ ಕೇಬಲ್ ತೊಗೊಳೋದು. ನೋಡಿ ಕಂಪ್ಲೀಟ್ ಮನೆಗೆ ಹೆಂಗೆ ಸೆಟಪ್ ಮಾಡ್ಬೋದು ಅಂತ ತೋರಿಸಿದ್ದಾರೆ ಗುರು. ಸಣ್ಣ ಸ್ಪೇಸ್ ಇರುತ್ತೆ, ಅದರಲ್ಲೊಂದು ಏನೋ ಸಣ್ಣ ಕಿಡ್ಸಿಗೊಂದು ಬೆಡ್ರೂಮ್ ಮಾಡ್ಬೋದು, ಯಾವ ಥರ ಒಂದು ಸಣ್ಣ ಲಿವಿಂಗ್ ಏರಿಯಾ ಇದೆ, ಅದರಲ್ಲಿ ಯಾವ ಥರ ಸೆಟಪ್ ಮಾಡ್ಬೋದು ಅಂತೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನೋಡಿ ಯಾವ್ಯಾವ ಥರ ಬೆಡ್ ಬೇಕು ನಿಮಗೆ ಆ ಥರನೂ ಸೆಲೆಕ್ಟ್ ಮಾಡ್ಬೋದು. ನೋಡಿ ಹೈಟಿಂದ ಹಿಡಿದು ನಿಮ್ಗೆ ಎಷ್ಟು ಹೈಟ್ ಬೇಕು, ಇಲ್ಲ ಕೆಳಗಡೆನೇ ಇರಲಿ ತುಂಬ ಲೋನೇ ಇರಲಿ ಅಂದರೆ ಈ ಥರ ಸೆಲೆಕ್ಟ್ ಮಾಡ್ಬೋದು. ಸ್ವಲ್ಪ ಹೈಟ್ ಇರಲಿ, ಬೆಡ್ಡು ಅಷ್ಟೇ ಏನು ಸೈಜು ಇದೆಲ್ಲ 8 ಇಂಚು 10 ಇಂಚ್ ಇರುತ್ತೆ ಬೆಡ್ಡು. ನೋಡಿ ನೋಡಿ ಯಾವ ಥರ ಪಿಲ್ಲೋಸು, ಯಾವ್ಯಾವ ಥರ ಪಿಲ್ಲೋಸ್ ಇದೆ ನೋಡಿ. ನಿಮ್ಗೆ ಇಷ್ಟ ಬಂದಿದ್ದು ಸೆಲೆಕ್ಟ್ ಮಾಡ್ಬೋದು. ನೋಡಿ ಇಲ್ಲೆಲ್ಲ ಕಿಡ್ಸ್ ಬೆಡ್ಗಳಿದೆ, ಕಂಪಾರ್ಟ್ಮೆಂಟ್ ಟೈಪಲ್ಲಿ, ಮೇಲ್ಗಡೆ ಕೆಳಗಡೆ ಏನು ಹಾಸ್ಟೆಲಲ್ಲಿ ಇರುತ್ತಲ್ಲ ಆ ಥರ. ನೋಡಿ ಚೆನ್ನಾಗಿದೆ. ನೋಡಿ ಇದು ಚೆನ್ನಾಗಿದೆ ಬೆಡ್ರೂಮ್ ಸೆಟಪ್ಪು, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಸಿಂಪಲ್, ತುಂಬ ಚೆನ್ನಾಗಿದೆ. ಜನ ಜಾತ್ರೆ ಆಗಿದ್ರು ನಡೆಯೋಕ್ಕೆ ಹೋಗ್ತಾಯಿಲ್ಲ, ಕಾಲಿಗೆ ಸಿಗ್ತವ್ರೆ. ಇಲ್ಲಿ ಹೋಗೋದು ಬೆಡ್ರೂಮ್ ಸೆಟಪ್. ಇದು ಒಂದು ಕಿಚನ್ ನೋಡಿ, ಸಣ್ಣ ಸ್ಪೆಷಲ್ ಕಿಚನ್ನು, ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಮಾಡ್ಕೊಬೋದು. ಇದು ಸಣ್ಣ ಫ್ರಿಜ್ ನೋಡಿ, ಇದು ಜಾಗ ಇರೋಲ್ಲ ಅವರು ಈ ಥರ ಸಣ್ಣದಾಗಿ ಫ್ರಿಜ್ ಇಟ್ಕೊಬೋದು. ಇದೆಲ್ಲ ನೋಡಿ ಕಬೋರ್ಡ್ಗಳು ಯಾವ್ಯಾವ ಥರ ಇದೆ ನೋಡಿ. ಸೈಜೆಲ್ಲ ಡಿಫ್ರೆಂಟ್ ಸೈಜು, ಸಣ್ಣ ಸೈಜ್ ಇದೆ, ಒಂದೊಂದು ವಿಡ್ತಲ್ಲಿ ಅಗಲ ಇದೆ ನೋಡಿ. ಈ ಥರನೂ ಇಟ್ಕೊಬೋದು ದೊಡ್ಡದಾಗಿ. ಫುಲ್ಲು ಒಂದು ಸೈಡ್ ಗೋಡೆಗೆ ಆಗುತ್ತೆ ಇದು ಫುಲ್ಲು ನೋಡಿ. ಈ ಥರ ಮೇಲೆಲ್ಲ ಇದೆ ನೋಡಿ, ಈ ಥರ ಫುಲ್ ಕಬೋರ್ಡ್ ಸೆಟಪ್ ಮಾಡ್ಬೋದು ನೋಡಿ. ಯಾವ ಥರ ಇದೆ. ಹೆಲ್ಮೆಟ್ $35,000 ಇದು. ನೋಡಿ ಮಕ್ಕಳು ಒಂದೇ ಮನೇಲಿ ಇಬ್ಬರು ಮಕ್ಕಳು ಇರ್ತಾರಲ್ವ, ಅಣ್ಣ ತಮ್ಮ, ಕೆಳಗಡೆ ಮೇಲ್ಗಡೆ ಮಲಗೋಕ್ಕೆಲ್ಲ ಚೆನ್ನಾಗಿದೆ. ಈ ಕಂಪ್ಲೀಟ್ ಸೆಟಪ್ ಎಷ್ಟಾಗುತ್ತೆ ಅಂತ ಎಲ್ಲಾದರೂ ಹಾಕಿದರೆ ಚೆನ್ನಾಗಿರುತ್ತೆ. ಹಾಕಿದ್ರು ನೋಡಿ ಚೆನ್ನಾಗಿದೆ. ಸಿಸ್ಟಮ್ ಇಟ್ಕೊಳ್ಳೋಕ್ಕಾಗಲಿ, ಒಂದು ಸಣ್ಣ ಕಂಪ್ಯೂಟ್ರ್ ಸಹ ಇಟ್ಕೊಬೋದು. ಇಲ್ಲಿ ಮೂಲೆಯಲ್ಲಿ ಲ್ಯಾಪ್ಟಾಪು, ಇಲ್ಲಿ TV, ಇಬ್ಬರು ಮಲಗೋಕ್ಕೆ ಚೆನ್ನಾಗಿದೆ ಇದು ನೋಡಿ. ಏನು ಬುಕ್ಸು ಅದು ಎಲ್ಲ ಇಟ್ಕೊಳ್ಳೋಕೆ ಇಲ್ಲಿ ಚೆನ್ನಾಗಿದೆ ನೋಡಿ. ಚಿಲ್ಡ್ರನ್ಸ್ ರೂಮು ಇದು ನೋಡಿದ್ರು. ಮನೇಲಿ ಒಂದು 5-6 ವರ್ಷ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಸಣ್ಣ ಬೆಡ್ಡು, ಸೊ ಸ್ಟಡಿ ಟೇಬಲ್ಲು, ಒಂದು ಕಬೋರ್ಡು ಚೆನ್ನಾಗಿದೆ. ಇದು ತೀರಾ ಸಣ್ಣ ಮಗುಗೆ ಹೊರಗಡೆ ಬರಬಾರ್ದು ಅನ್ನೋ ಥರ ಇದೆ ನೋಡಿ. ಸಣ್ಣ ಬಾತು ಟಬ್ಬಿದೆ ಮಕ್ಕಳಿಗೆ, ಎಷ್ಟು ಚೆನ್ನಾಗಿದೆ, ಸಣ್ಣದಾಗಿದೆ. 1 ವರ್ಷ 2 ವರ್ಷ ಮಕ್ಕಳಿಗೆ ಬಾತ್ ಟಬ್ಗಳು. ಇಲ್ಲಿ ನೋಡಿ ನಿಮಗೆ ಸಾಕಷ್ಟು ತಿನ್ನೋಕ್ಕೂ ಏನೋ ಸಿಗುತ್ತೆ. ಇಲ್ಲಿ ಸಮೋಸಗಳಾಗಿರ್ಬೋದು, ಚಿಕನ್ ಐಟಮ್ಗಳು ಸಾಕಷ್ಟು ಸಿಗುತ್ತೆ. ಇಲ್ಲಿ ದೊಡ್ಡದಾಗಿ ಡೈನಿಂಗ್ ಏರಿಯಾ ಇದೆ, ಕೆಫೆಟೇರಿಯಾ ಥರ ಎಲ್ಲ. ಸೊ ನೀವು ಬಂದಾಗ ಇಲ್ಲೇನಾದರೂ ತಿನ್ಬೋದು. ಕಾಫಿ ಸಹ ಎಲ್ಲ ಸಿಗುತ್ತೆ ನೋಡಿ.
ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ದೊಡ್ಡದಾಗಿದೆ ಐಕ್ಯ ಅಂತ. ಇನ್ನೂ ಸಾಕಷ್ಟಿದೆ, ತೋರ್ಸೋಕ್ಕೆಲ್ಲ ಆಗಲ್ಲ, ಅಷ್ಟಿದೆ. ಸೊ ಎಕ್ಸಿಟ್ ಆಗೋಣ ಬನ್ನಿ. ನೋಡಿ ಇಲ್ಲೂ ಸಾಕಷ್ಟು ಐಟಮ್ಗಳು ಸಿಗುತ್ತೆ ನಿಮಗೆ ಎಕ್ಸಿಟ್ ಆಗೋ ಹತ್ರ. ನೋಡಿ ಎಷ್ಟು ದೊಡ್ಡ ಬಿಲ್ಲಿಂಗ್ ಕೌಂಟ್ರ್ ಇದೆ ನೋಡಿ, ಸಾಕಷ್ಟು ದೊಡ್ಡ ಬಿಲ್ಲಿಂಗ್ ಕೌಂಟ್ರುಗಳಿದೆ. ನಾವೆಲ್ಲಪ್ಪ ಎಕ್ಸಿಟ್ ಆಗೋದು, ಅಲ್ಲಿ ಮುಂದೆ ಇದೆ, ಬನ್ನಿ ಎಕ್ಸಿಟ್ ಆಗೋಣ. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಇವಾಗ ಹೊರಗಡೆ ಬಂದೆ. ಐಕ್ಯದಲ್ಲಿ ಏನಂದರೆ ನಿಮಗೆ ಕಂಪ್ಲೀಟಾಗಿ ಒಂದು ಹೊಸ್ದಾಗಿ ಏನೋ ಮನೆ ಕಟ್ತಾ ಇರ್ತೀರ, ನಿಮಗೆ ಎಲ್ಲಿ ಏನು ಇಡ್ಬೋದು ಒಂದು ಐಡಿಯಾ ಬರುತ್ತೆ. ಇಲ್ಲಿ ಬಂದಾಗ ನೀವು ಕಿಚನಲ್ಲಿ ಯಾವ ಥರ ಮಾಡ್ಬೋದು, ನಿಮ್ದು ಏನು ಸ್ಪೇಸ್ ಇದೆ ಆ ಜಾಗಕ್ಕೆ ಯಾವ ಥರ ಐಟಮ್ ಇಡ್ಬೋದು ಅಂತೆಲ್ಲ ಒಂದು ಒಳ್ಳೆ ಐಡಿಯಾ ಬರುತ್ತೆ. ಪ್ರತಿಯೊಂದಕ್ಕೂ ಆಗಲಿ, ಬೆಡ್ರೂಮ್ ಆಗಿರ್ಬೋದು, ಕಿಡ್ಸ್ ರೂಮ್ಗಳಾಗಿರ್ಬೋದು, ಕಿಡ್ಸು ಬೆಡ್ ಯಾವ ಥರ ಡಿಸೈನ್ ಬೇಕು ಪ್ರತಿಯೊಂದನ್ನು ನೀವು ಇಲ್ಲಿ ಬಂದರೆ ಚೂಸ್ ಮಾಡ್ಬೋದು. ನಿಮ್ಮ ಒಂದು ರೂಮಿಗೆ ಚೆನ್ನಾಗಿ ಕಾಣೋ ಥರ, ಮತ್ತು ಲೈಟಿಂಗ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಲೈಟಿಂಗ್ಸ್ ಸಹ ಮಾಡ್ಬೋದು. ಇಷ್ಟೆಲ್ಲ ಸಿಗುತ್ತೆ ನಿಮಗೆ ಇಲ್ಲಿ. ಕೊನೆಯದಾಗಿ ನಿಮಗೆ ಏನಾದರೂ ತಿನ್ನೋಕ್ಕೂ ಸಹ ಇಲ್ಲಿ ಇದೆ, ಎಲ್ಲ ನೋಡ್ಕೊಂಡು ಮುಗಿಸ್ಕೊಂಬರ್ಬೋದು. ಕಂಪ್ಲೀಟ್ ತುಂಬ ದೊಡ್ಡದಾಗಿದೆ, ಸಾಕಷ್ಟು ಐಟಮ್ಗಳು ನಿಮಗೆ ಸಿಗುತ್ತೆ ಇಲ್ಲಿ ಬಂದಾಗ. ಸಣ್ಣ ಪುಟ್ಟ ಐಟಮ್ಸು ಸಹ ನಿಮ್ಗೇನಾದರೂ ಕಿಚನ್ ಐಟಮ್ಸು ಸಹ ಸಿಗುತ್ತೆ. ಬೆಡ್ರೂಮಲ್ಲಿ ಬೇಕಾದಂಥ ಸಣ್ಣ ಪುಟ್ಟ ಐಟಮ್ಸ್ ಸಹ ಸಿಗುತ್ತೆ. ಒಂದು ಸತಿ ವಿಸಿಟ್ ಮಾಡಿ. ಏನಾದರೂ ವೀಕೆಂಡ್ ಬರಬೇಕಾದ್ರೆ ಇಲ್ಲಿ ಆದಷ್ಟು ನೀವು ಮೆಟ್ರೋ ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬನ್ನಿ, ಯಾಕಂದರೆ ಸಾಕಷ್ಟು ನಿಮಗಿಲ್ಲಿ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಮೆಟ್ರೋ ಪಕ್ಕದಲ್ಲೇ ಇದೆ ನೋಡಿ, ಇಲ್ಲೇ ಮೆಟ್ರೋ ಪಕ್ಕದಲ್ಲಿದೆ. ಜಸ್ಟ್ ನಿಮಗೆ 100 ಮೀಟ್ರಲ್ಲೇ ಮೆಟ್ರೋ ಸಹ ಇದೆ. ನಿಮ್ಗೆ ಯಾವುದೇ ಥರ ಸಮಸ್ಯೆ ಆಗೋಲ್ಲ. ಓನ್ ವೆಹಿಕಲ್ಲಲ್ಲೇ ಬರಬೇಕಂತ ಏನಿಲ್ಲ. ನೀವೇನೋ ಸಾಕಷ್ಟು ಐಟಮ್ ತೊಗೊಂಬೋದಿದ್ರೆ ಓನ್ ವೆಹಿಕಲ್ ಬನ್ನಿ, ಕಾರಲ್ಲಿ ಆ ಥರ ಬನ್ನಿ. ಸೊ ತುಂಬ ಚೆನ್ನಾಗಿದೆ, ಒಂದು ಸತಿ ವಿಸಿಟ್ ಮಾಡಿ.